बेंगलुरु। धोती और कुर्ता हमारी संस्कृति की एक पहचान है। इसे हमें शान से पहनते भी हैं, मगर कुछ मौकों पर लोग इसका उपहास करते हैं। अभी हाल ही में इसी तरह का एक मामला बेंगलुरु में देखा गया, जहां एक 70 वर्षीय किसान को मॉल में इसलिए जाने से रोका गया क्योंकि उसने धोती और कुर्ता पहन रखा है। दरअसल शख्स अपने बेटे के साथ एक मॉल में मल्टीप्लेक्स में फिल्म देखने गया था। उसे कथित तौर पर उसकी पोशाक यानी धोती और सफेद शर्ट के कारण प्रवेश से रोक दिया गया। ये घटना मंगलवार शाम 6 बजे के आसपास मागरी मेन रोड पर जीटी मॉल में हुई। पूरा मामला समझिए। शख्स का नाम फकीर पा है। वो अपने बेटे नागराज ने मॉल के प्रवेश द्वार पर सुरक्षा पर्यवेक्षक के साथ बातचीत को रिकॉर्ड किया। पर्यवेक्षक को ये कहते हुए सुना जा सकता है कि मॉल के नियमों के अनुसार धोती पहने लोगों को प्रवेश की अनुमति नहीं है और अगर किसान पैंट पहने तो वह उसे प्रवेश की अनुमति देगा। बाद में मीडिया कर्मियों से बात करते हुए नागराज ने कहा कि एक बेटे के रूप में वह चाहता था कि उसके पिता मल्टीप्लेक्स में फिल्म देखें। फकीरप्पा ने कहा, गांव के लोग हमारी पंचेक धोती को कैसे छोड़ सकते हैं और पैंट पहनकर फिल्म देखने आ सकते हैं। मॉल प्रबंधन ने माफी मांगी। इसके बाद कन्नड़ संगठनों के कार्यकर्ताओं ने बुधवार सुबह मॉल के सामने विरोध प्रदर्शन किया, जिसमें कई लोग धोती पहनकर मॉल में घुसे और विरोध जताया। किसान को मॉल में भी लाया गया, जहां मॉल के प्रबंधन के प्रतिनिधियों ने सार्वजनिक रूप से उससे माफी मांगी और उसका सम्मान किया। इससे पहले दिन में फकीरप्पा को अंदर नहीं जाने देने वाले सुरक्षा पर्यवेक्षक ने भी अपने कृत्य के लिए माफी मांगी। ಆರು ಗಂಟೆಗೆ ಬಂದಿದ್ದೀವಿ. ಇಲ್ಲಿ ಸೆಕ್ಯೂರಿಟಿ ಹೇಳ್ತಾರೆ ಇವರು ಪಂಚೆ ಹಾಕೊಂಡವ್ರೆ ನಾವು ಅಲೋ ಮಾಡಲ್ಲ ಅಂತ. ಪಂಚೆ ತೋರಿಸ್ತಾರೆ. ಪಂಚೆ ಹಾಕೊಂಡಿರೋರ್ನ ಅಲೋ ಮಾಡಿಲ್ಲ ಅಂದ್ರೆ ಇವ್ರು ನಾವು ಹೆಂಗೆ ಕರ್ಕೊಂಡು ಹೋಗೋದು ಮಾಲ್ ಒಳಗಡೆ? ಅಲ್ಲೇ ಸೆಕ್ಯೂರಿಟಿ ಕೇಳಿದ್ರೆ ಅವನ ಹೇಳ್ತಾನೆ, ಇಲ್ಲ ಸರ್ ನಮ್ಗೆ ಅಲೋ ಮಾಡಲ್ಲ, ನಮ್ಗೆ ರೂಲ್ಸ್ ಇದೆ, ರೂಲ್ಸ್ ಅವ್ರು ನೀವು ಹೋಗಿ ಕೇಳ್ಕೊಳ್ಳಿ ಅಂತ. ನಾವು ರಿಕ್ವೆಸ್ಟ್ ಮಾಡ್ಕೊಂಡ್ರು ಬಿಟ್ಟಿಲ್ಲ ಅವನು. ಮೀಡಿಯಾದವ್ರು ಅಂತಂದ್ರೆ ನೀವೇನಾರ ಇದ್ರು ಅಲ್ಲಿ ಮಾತಾಡ್ಕೊಳ್ಳಿ ಅಂತ ನಾವು. ಈಗ ಎಷ್ಟು ಗಂಟೆ ಬಂದಿದ್ದೀವಿ? ನಾನು 6 ಗಂಟೆಗೆ ಬಂದಿದ್ದು. 6 ಗಂಟೆಗೆ ಬಂದಿದ್ದು 6:30 ನೀವು ಒಳಗಡೆ ಹೋಗ್ತಾ ಇದ್ದೆ. ಬಿಟ್ಟಿಲ್ಲ. ಇಲ್ಲಿ ಮೇನ್ ಗೇಟ್ ಅವ್ರು ಕೇಳಿದ್ದು ನಮ್ಗೆ ಅಲೋ ಇಲ್ಲ ಸರ್, ನಾವು ಅಲೋ ಮಾಡೋಕ್ಕಾಗಲ್ಲ, ಅಲ್ಲಿ ಸೂಪರ್ವೈಸರ್ ಕೇಳಿ ಅಂತ. ಅಲ್ಲಿ ಸೂಪರ್ವೈಸರ್ ಕೇಳಿದ್ರೆ ಇಲ್ಲ ಸರ್ ನಾವು ಅಲೋ ಮಾಡಲ್ಲ, ಯಾವುದೇ ಕಾರಣಕ್ಕೆ ಅಲೋ ಮಾಡಲ್ಲ, ಅವ್ರನ್ನ ಪಂಚೆ ಹಾಕೊಂಡ್ರೆ ಅಲೋ ಮಾಡಲ್ಲ ಅಂತ ಹೇಳಿದ್ರು. ಪಂಚೆ ಹಾಕೊಂಡ್ರೆ ಅಲೋ ಮಾಡಲ್ಲ, ಪಂಚೆ ಹಾಕೊಂಡ್ರೆ ಅಲೋ ಮಾಡಲ್ಲ ಅಂತ. ಸರ್ ಹೇಳಿ ಸರ್, ನೀವು ಏನಾಯ್ತು ಸರ್? ಬಂದ್ರಲ್ಲ ಮಾಲಿಗೆ ಹೆಜ್ಜೆ ಹಾಕೊಂಡ್ರೆ ಹೊರಗೆ ಬಿಡಂಗಿಲ್ಲ ಅಂತಂದ್ರೆ ಶೂಟ್ ಮಾಡಿ ಪ್ಯಾಂಟ್ ಹಾಕೊಂಡ್ಬರ್ಬೇಕು, ದೂರದಿಂದ ಬಂದ್ರಿ ನಾವು ಹೆಂಗ್ ಪಂಚೆ ಹಾಕೊಂಡ್ಬರೋದಪ್ಪ, ಇದನ್ನ ಪಂಚೆ ಬಿಟ್ಟು ಬರೋದಕ್ಕಿಂತ ನಾವು ಹಳ್ಳಿ ಮಂದಿ ಅಂದ್ರ ಅವ್ರೆ ಇಲ್ರಿ ನಮಗೆ ಇದಾಕತಿ ಅದಾಕತಿ. ಯಾವ್ದಣ್ಣ ಮಾಲ್ ಇದು? ಅಲ್ಲ, ನಮ್ಗೆ ನಮ್ ತಂದೆ ತಾಯಿನ ಮಾಲಲ್ಲಿ ಕರ್ಕೊಂಬಂದು ಸಿನಿಮಾ ನೋಡ್ಬೇಕಂತ ಆಸೆ ಇರುತ್ತೆ, ಮಾಲ್ ತೋರಿಸ್ಬೇಕಂತ ಆಸೆ ಇರುತ್ತೆ. ಇವರು ಪಂಚೆಲ್ ಅಲೋ ಮಾಡಿಲ್ಲ ಅಂದ್ರೆ ಅವ್ರಿಗೆ ಹೆಂಗೆ ಈಗ ಪ್ಯಾಂಟ್ ಹಾಕ್ಸ್ಕೊಂಡು ಕರ್ಕೊಂಬರಕ್ಕಾಗುತ್ತಾ? ಸರಿ, ಅವ್ರೇನಾರು ಮಾತಾಡಿರೋದು ಪ್ರೂಫ್ ಏನಾರು ಇದೆಯಣ್ಣ? ಅದು ಅವ್ರ ಸೆಕ್ಯೂರಿಟಿ ಯಾರು ಮಾತಾಡಿರೋದು? ಸೆಕ್ಯೂರಿಟಿ ಸೂಪರ್ವೈಸರ್ ಮಾತಾಡಿರೋದೈತೆ, ಅವ್ನು ಕರೆಕ್ಟ್ ಆಗಿ ಮಾತಾಡ್ತಾ ಇಲ್ಲ. ಅವನು ನಾನು ಹೇಳಲ್ಲ, ನಾನು ಯಾಕೆ ಹೇಳಿ ಅಂತ ಕಾಲಿನ ತೋರಿಸಿ ನೀವು ಮಾತಾಡಿರೋದೈತೆ. ವಿಡಿಯೋ ಐತೆ, ಅವ್ನು ಕರೆಕ್ಟ್ ಆಗಿ ಹೇಳಿಲ್ಲ, ಇದ್ರಲ್ಲ ಹೇಳೋದು ಬಿಡಲ್ಲ ಅಂತ ಹೇಳಿ. ಅವರು ನೀಟಾಗೆ ಬಂದಿದ್ದಾರೆ, ಪಂಚೆ ಹಾಕೊಂಡಿದ್ದಾರೆ ಅಷ್ಟೇ, ಕ್ಲೀನಾಗಿಲ್ಲ ಅಂದ್ರೆ ನೀಟಾಗಿ ಪಂಚೆ ಹಾಕೊಂಡಿರೋ ಒಂದು ಕಾರಣಕ್ಕೋಸ್ಕರ ಬಿಡ್ತಾ ಇಲ್ಲ.